ಓಕೆ, ಹೇಳಿ ಕೇಳಿ ಶಿವಮೊಗ್ಗ ಒಂದು ಅಡಕೆಗೆ ಇಡೀ ಇಂಡಿಯಾದಲ್ಲೇ ಅಲ್ಲಿ ಇಡೀ ವರ್ಲ್ಡ್ ಅಲ್ಲೇ ಫೇಮಸ್. ಇಲ್ಲೊಬ್ರು ಯಂಗ್ ಫಾರ್ಮರ್ ಇದ್ದಾರೆ. ಅವ್ರ ತಾತ ಮುತ್ತಾತ ಮಾಡಿರೋ ತೋಟ ಒಂದ್ 100 ವರ್ಷದ ಎಬೋ ಅಂತ ಕಾಣುತ್ತೆ. ಮೆಥಡ್ ಇಲ್ಲ, ಏನಿಲ್ಲ, 2 ಅಡಿ 3 ಅಡಿ 5 ಅಡಿ ಎಲ್ಲ ಇದೆ. ಎಷ್ಟಿದೆ ಕೇಳೋಣ. ಸರ್ ನಮಸ್ತೆ. ಈಗ ನಮಸ್ತೆ. ತುಂಬಾ ಜನ ಆದ್ರೆ ಇವಾಗ ಆದ್ರೆ ಒಂದು ಸೈಂಟಿಫಿಕ್ ಮೆಥಡ್ ಮಾಡ್ತಾರೆ. ಹೌದು. 10 ಅಡಿ 10 ಅಡಿ ಹಾಕ್ತಾರೆ, 8 ಅಡಿ 8 ಅಡಿ ಹಾಕ್ತಾರೆ, 9 ಅಡಿ 9 ಅಡಿ ಹಾಕ್ತಾರೆ. ಗಾಳಿ ಬೆಳಕು ಬಂತು ಅಂದ್ರೆ ಕಡಿಮೆ ಮರ ಇತ್ತು ಅಂದ್ರೆ ಚೆನ್ನಾಗಿ ಹಿಲ್ಡ್ ಬರುತ್ತೆ ಅಂತ. ನಿಮ್ ನಮ್ಮ ಅಜ್ಜನ ಕಾಲದಿಂದ ಹಿಂದಿಗಿಂತನೂ ತೋಟ ಒಂದ್ 3 ತಲೆಮಾರು ಆಗಿದೆ. ಮೂರಲ್ಲ 4 ತಲೆಮಾರು ಆಗಿದೆ. 120 ವರ್ಷ, ಒಂದ್ ತಲೆಮಾರು 30 ವರ್ಷ ಅಂದ್ರೆ 120 ವರ್ಷದ ಮರ. 120 ವರ್ಷಕ್ಕಿಂತನೂ ಜಾಸ್ತಿನೇ ಆಗಿದೆ. ಇದ್ರ ಬಗ್ಗೆ ನಿಮ್ದು ಎಷ್ಟು ಎಕರೆ ಅಡಕೆ ತೋಟ ಇದೆ? ನಮ್ದು ಎಷ್ಟು ಗಿಡಗಳಿದಾವೆ? ಒಟ್ಟು 4 ಎಕರೆ ತೋಟ. ಹ್ಮ್. ಎಕರೆ ತೋಟ ಅಂದ್ರೆ ಅವಾಗಿನ ಕಾಲಕ್ಕೆ ಅರ್ಧ ಎಕರೆನಲ್ಲಿ 500 ಸಸಿ 600 ಸಸಿ ಕೊಟ್ಟಿದ್ದಾರೆ. ಅರ್ಧ ಎಕರೆಲೆ ಅರ್ಧ ಎಷ್ಟು ಎಕರೆ ಅಡಿ ಉದ್ದ ಆಗ್ಲ ಆತರ ಏನಾರ? ಅದೇನ್ 3 ಅಡಿಗೂ ಒಂದೊಂದು ಅಡಿಕೆ ಸಸಿ ಇದೆ. ಅಷ್ಟು ಬಂದ್ರೆ ಫಸ್ಲೇ ಬರಲ್ಲ ಫಸ್ಲು ಬರ್ತಿತ್ತು. ಹಾ. ಅದೇನು ಅವತ್ತಿನ ಕಾಲದ ಪದ್ಧತಿಗೆ ಹ್ಮ್. ಅವತ್ತು ಅಷ್ಟು ಗೊಬ್ಬರ ಹಾಕ್ತಿದ್ರು, ಕೊಟ್ಟಿಗೆ ಗೊಬ್ಬರ ಮನೇಲೆ ಒಂದು ಇರ್ತಿತ್ತು. 10 ದನಗಳು ಇರ್ತಾ ಇದ್ದ. 10 ಅಲ್ಲ 100-120 ಇರ್ತಿತ್ತು. ಹ್ಮ್. ಇತ್ತು. ನಾನು ಚಿಕ್ಕವನಿದ್ದಾಗ ನಮ್ಮನೆಲ್ಲ 120 ಹಸುಗಳಿದ್ವು. ಹ್ಮ್. ಆಮೇಲೆ ಅಷ್ಟು ಸೊಪ್ಪು ಕಡ್ದು ಅದನ್ನ ಗೊಬ್ಬರ ಮಾಡಿ ತಂದು ಹಾಕಿ ಎಲ್ಲ ಮಾಡ್ತಿದ್ರು. ಅಷ್ಟು ಫಸಲು ಬರ್ತಾ ಇತ್ತು. ಹ್ಮ್. ಆಮೇಲೆ ಅವತ್ತಿನ ರೇಟು ಅವತ್ತಿನ ಅಡಿಕೆ ಹ್ಮ್. ಅಷ್ಟೇ ಇಂಪಾರ್ಟೆನ್ಸ್.